ವೆಲ್ಕಮ್ ಟು ಎನ್ಆರ್ ಪ್ರಾಪರ್ಟೀಸ್. ಇವತ್ತು ನಾವು 30-40 ಡೈಮೆನ್ಷನ್ ಅಲ್ಲಿ ಕಟ್ಟಿರೋ ಈ ರೆಂಟಲ್ ಪ್ಲಸ್ ಡ್ಯೂಪ್ಲೆಕ್ಸ್ ಪ್ರಾಪರ್ಟಿಗೆ ಬಂದಿದೀವಿ. ಈ ಪ್ರಾಪರ್ಟಿ ಓನರ್ ರವಿ ನಮ್ ಜೊತೆ ಇದ್ದಾರೆ. ಸೊ ಈ ಪ್ರಾಪರ್ಟಿ ಬಗ್ಗೆ ಹೇಳಿ ಸರ್. ಮೇಡಮ್, ಇದು ಬಂದು 30/41 ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಮೈನ್ ಡೋರು. ಓಕೆ, ಬನ್ನಿ ಒಳಗಡೆ ನೋಡೋಣ. ಎಲಿವೇಶನ್ ನೋಡಿ, ನಿಮಗೆ 2 ಬೆಡ್ರೂಮ್, ಮೇಲೆ ಬೆಡ್ರೂಮ್ಗೂ ಬಾಲ್ಕನಿ ಇದೆ, ಹಾಲ್ಗೂ ಬಾಲ್ಕನಿ ಬಂದಿದೆ. ಎಲಿವೇಶನ್ಗೆ ಮುಂದೆ ಫ್ರಂಟು ಗಾರ್ಡನು, ಇಲ್ಲಿ ಸ್ಮಾಲ್ ಗಾರ್ಡನ್, 2 ಗಾರ್ಡನ್ ಇದೆ. ಪೂರ್ತಿ SS ಗೇಟ್ ಮಾಡಿದ್ದೀವಿ, ಎರಡೂ ಅಷ್ಟೇ. ಇದು ಸ್ಲೈಡಿಂಗು, ಮೋಟರೈಸ್ಡ್ ಆಪ್ಷನ್ ಇರುತ್ತೆ. ಮೋಟರ್ ಬೇಕು ಅಂದರೆ ಹಾಕೋಬೋದು. ಈ ಸ್ಲೈಡಿಂಗ್ ಗೇಟು ಮೇಡಮ್, ಮೋಟರೈಸ್ಡ್ ಆಪ್ಷನ್ ಇದೆ, ಮೋಟರೈಸ್ಡ್ ಹಾಕೋಬೋದು. ಓಕೆ, ಎಷ್ಟು ಕಾರ್ ಸ್ಪೇಸಿಂಗ್ ಇದೆ ಸರ್ ಇಲ್ಲಿ? 2 ಕಾರ್ ನಿಲ್ಸ್ಕೋಬೋದು ಮೇಡಮ್. 2 ಕಾರು, ಒಂದು 2-3 ಬೈಕ್ ನಿಲ್ಸ್ಕೋಬೋದು. ಓಕೆ ಓಕೆ. ನಿಮಗೆ ಇಲ್ಲೆಲ್ಲ ಟ್ಯಾಪ್ ಇದೆ, ಕಾರ್ ವಾಷಿಂಗು, ಡೈರೆಕ್ಟ್ ಬೋರಿಂದನೂ ಒಂದು ಟ್ಯಾಪ್ ಕೊಟ್ಟಿದ್ದೀವಿ ಅಲ್ಲಿ. ಓಕೆ, ಮತ್ತು ಪ್ಯಾಸೇಜು ಎಲ್ಲ ಸೇಫ್ಟಿ ಗ್ರಿಲ್, ಫುಲ್ ಬಿಲ್ಡಿಂಗ್ ಪೂರ್ತಿ ಸೇಫ್ಟಿ ಗ್ರಿಲ್ ಕವರ್ ಆಗಿದೆ. ಓಕೆ, ಸಂಪಲ್ಲಿ ಬಂದು ನಿಮಗೆ ಒಂದು 8000 ಲೀಟರ್ಸು ಸ್ಟೋರೇಜ್ ಇರುತ್ತೆ. ಓಕೆ, ಬೋರ್ ಕಮ್ ಕಾರ್ಪೊರೇಷನ್ ವಾಟರ್ ಬಂದ್ರೂ ಕನೆಕ್ಷನ್ ಇದೆ. ಬಟ್ ಫ್ಯೂಚರ್ಗೆ ಬಂದರೆ ಕಾರ್ಪೊರೇಷನ್ ವಾಟ್ರು ಅದ್ರ ಕನೆಕ್ಷನ್ ತಗೋಬೋದು. ಮತ್ತೆ ಇಲ್ಲೇ ವಾಟರ್ ಲೆವೆಲ್ ಕಂಟ್ರೋಲರು, ಸ್ಟಾರ್ಟ್ರು, ಮೀಟ್ರು ಎಲ್ಲ ಇದರಲ್ಲೇ ಇದೆ. ಸಾಕೆಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದೀರಾ? ಎಲೆಕ್ಟ್ರಿಕ್? ಹೌದು ಮೇಡಮ್, ಚಾರ್ಜಿಂಗ್ಗೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ ಚಾರ್ಜಿಂಗ್ ಪಾಯಿಂಟ್ ಪ್ರೊವಿಷನ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದು ಈ ಕಡೆ ಇಲ್ಲೊಂದು ಸಿಂಗಲ್ ಬೆಡ್ರೂಮ್ ಮನೆ ಮಾಡಿದ್ದೀವಿ. ರೆಂಟಲ್ ಇನ್ಕಮ್? ರೆಂಟಲ್ ಇನ್ಕಮ್ಗೆ ಒಂದು 10,000 ರೆಂಟಲ್ ಎಕ್ಸ್ಪೆಕ್ಟ್ ಮಾಡ್ಬೋದು, 10 to 12,000. ಓಕೆ, ಫುಲ್ ಇಂಟೀರಿಯರ್ ಆಗಿದೆ. ಬನ್ನಿ. ಸ್ಪೇಷಿಯಸ್ ಆಗಿ 600 ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಿದ್ದೀವಿ. ವುಡ್ಸ್ ಎಲ್ಲ ಯಾವ್ದ್ರಲ್ಲಿ ಸರ್ ಮಾಡಿದ್ದೀರಾ? ಮೇಡಮ್, ಎಲ್ಲ ಟೀ ಕುಡ್ ಯೂಸ್ ಮಾಡಿದ್ದೀವಿ. ಎಲ್ಲ ಮೇನ್ ಡೋರು, ವಾಸ್ಕಲ್ಲು ಎಲ್ಲ ಟೀ ಕುಡ್ಡಲ್ಲೇ ಮಾಡಿರೋದು. ಓಕೆ, ಟಿವಿ ಯೂನಿಟ್ ಅಲ್ಲೂ ಸ್ಟೋರೇಜ್ ಕೊಟ್ಟಿದ್ದೀರಾ? ಹೌದು ಮೇಡಮ್. ಓಕೆ, ಇದು ಬಂದು ಕಾಮನ್ ಟಾಯ್ಲೆಟ್. ಓಕೆ, ಎಲ್ಲ ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದೀವಿ. ಇದೊಂದು ಪೂಜಾ ರೂಮ್ ಆಪ್ಷನ್ ಕೊಟ್ಟಿದ್ದೀವಿ, ಯಾಕಂದ್ರೆ ಸಿಂಗಲ್ ಬೆಡ್ರೂಮ್ ಅಲ್ಲಿ ಪೂಜಾ ರೂಮ್ ಬೇಕು ಅಂತ. ಕಿಚನ್ ಬಂದ್ರೆ ಕಿಚನ್ ಸ್ಪೇಷಿಯಸ್ ಆಗಿ ಮಾಡ್ಯುಲರ್ ಕಿಚನ್. ನಿಮ್ಗೆ ಇದ್ರಲ್ಲಿ ಏನು ಅಂದ್ರೆ 2 ಕಡೆ ಸ್ಟೋರೇಜ್ ಇದೆ. ಮನೆಗಳಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಆಗುತ್ತೆ ಕಿಚನ್ಗಳಲ್ಲಿ ಅಂದ್ಬಿಟ್ಟು ಫುಲ್ಲು 2 ಕಡೆ ವಾಟರ್ ಪ್ರೂಫ್ ಮಾಡಿದ್ದೀವಿ. ಚಿಮ್ನಿ ಪ್ರೊವಿಷನ್ ಮಾಡಿದ್ದೀವಿ, ಚಿಮ್ನಿ ಇನ್ಸ್ಟಾಲ್ ಮಾಡಿದ್ದೀವಿ. ಗ್ಯಾಸ್ ಕನೆಕ್ಷನ್ ಒಳಗಡೆನೆ ಬರುತ್ತೆ. ಓಕೆ, ಇಲ್ಲಿ ಯುಟಿಲಿಟಿ ಇದೆ, ಬಟ್ಟೆ ಒಣಗಿ ಹಾಕೊಳ್ಳೋಕ್ಕೆ. ಇಲ್ಲಿ ಫುಲ್ಲು ಪ್ಯಾಸೇಜು. ಓಕೆ, ಮೇಡಮ್ ಇಲ್ಲೊಂದು ಸಿಂಗಲ್ ಅದೇ ಬೆಡ್ರೂಮು. ಬೆಡ್ರೂಮ್ ತುಂಬ ಸ್ಪೇಷಿಯಸ್ ಆಗಿ 12/10 ವೆಂಟಿಲೇಷನ್ ಚೆನ್ನಾಗಿದೆ, ವಾಟರ್ ಪ್ರೂಫ್ ಎಲ್ಲ ಆಗಿದೆ. ಓಕೆ, ನಾವು ವಿಂಡೋಸ್ಗೆಲ್ಲ UPS ಯೂಸ್ ಮಾಡಿದ್ದೀವಿ ಮೇಡಮ್. UPS ವಿಂಡೋಸ್ ಯಾಕೆ ಅಂದರೆ ಸೌಂಡ್ಗಾಗಲಿ ಮೇಂಟೆನೆನ್ಸ್ಗಾಗಲಿ ಲೈಫ್ ಡ್ಯೂರೇಷನ್ನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು UPS ಯೂಸ್ ಮಾಡಿದ್ದೀವಿ. ಓಕೆ, ಇಲ್ಲಿ ಬೋರ್ ಇದೆ, ಬೋರ್ ಪಾಯಿಂಟ್ ಇದೆ, ಈ ಬೋರು. ಮತ್ತು ಇಲ್ಲಿ ಬಂದರೆ ಮೇಲೆ ಮನೆಗೆ ಸ್ಟಿಪ್ಪರ್ ಸ್ಟ್ಯಾಂಡ್ ಇಲ್ಲೇ ಮಾಡಿಬಿಟ್ಟಿದ್ದೀವಿ, ರೆಡಿ ಮಾಡಿಟ್ಟಿದ್ದೀವಿ. ಶೂ ರ್ಯಾಕು. ಶೂ ರ್ಯಾಕ್ ಜೊತೆಗೆ ಇಲ್ಲೇ ಸಿಲಿಂಡರ್ ಆಪ್ಷನ್ ಕೊಟ್ಟಿದ್ದೀವಿ. ಸಿಲಿಂಡರ್ ಮೇಲೆ ಮನೆದು ಕೆಳಗಡೆ ಮನೆದು ಎರಡರದ್ದು ಸಿಲಿಂಡರ್ ಇಲ್ಲೇ. ಮತ್ತೆ ಮೇಡಮ್ ಇದೆಲ್ಲ SS 304 ಗ್ರೇಡ್ದು ರೈಲಿಂಗ್ ಯೂಸ್ ಮಾಡಿದ್ದೀವಿ. ರಸ್ಟ್ ಪ್ರೂಫ್ ಇರುತ್ತೆ, ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಈ ಸ್ಟೇರ್ ಕೇಸ್ಗೆಲ್ಲ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಹೈ ಸೀಲಿಂಗ್ಸ್ ಪ್ರೊವೈಡ್ ಮಾಡಿದ್ದೀರಾ? ಹೌದು ಮೇಡಮ್. ಈ ಸೀಲಿಂಗ್ ಅಲ್ಲೆಲ್ಲ ನಿಮ್ಮ PSC ಸೀಲಿಂಗ್ ಯೂಸ್ ಮಾಡಿದ್ದೀವಿ. ಓಕೆ, ಏನು ಥೀಮಿಂದ ಮಾಡಿದ್ದೀರಾ ಸರ್ ಎಂಟ್ರೆನ್ಸ್ ಬಂದು? ಇದೆಲ್ಲ ಮೇಡಮ್ ಕ್ಲಾಡಿಂಗ್ ಸ್ಟೋನ್ಸ್, ಸ್ವಲ್ಪ ಅಟ್ರಾಕ್ಟಿವ್ ಆಗಿರಬೇಕು ಅಂದ್ಬಿಟ್ಟು ಕ್ಲಾಡಿಂಗ್ ಸ್ಟೋನ್ಸ್ ಅಲ್ಲಿ ಈ ಬುದ್ಧ, ಓಕೆ, ಸೆಕ್ಯೂರ್ ಆಗಿ ಸೇಫ್ಟಿ ಗ್ರಿಲ್ ಯೂಸ್ ಮಾಡಿದ್ದೀವಿ. ಒಳಗಡೆ ಸ್ಮಾರ್ಟ್ ಲಾಕ್ ಯೂಸ್ ಮಾಡಿದ್ದೀವಿ.
ಸ್ಮಾರ್ಟ್ ಲಾಕ್ ಜೊತೆಗೆ ಒಂದು ಯೂರೋಪ ಲಾಕು ಇದೆ ಸೇಫ್ಟಿ ಪರ್ಪಸ್ಗೆ. ಇದರಲ್ಲೇ ಕ್ಯಾಮ್ರಾ ಯಾರಾದ್ರೂ ಬಂದರೆ ಗೆಸ್ಟ್ ಬಂದರೆ, ಹೌದು ಮೇಡಮ್ 100% ಟೀಕ್ವುಡ್ ಯೂಸ್ ಮಾಡಿರೋದು ಇದೆಲ್ಲ. ಮತ್ತೆ ಥಿಕ್ನೆಸ್ ಎಲ್ಲ ನೋಡಿ ಎಷ್ಟು ಹೆವಿ 2.5 ಇಂಚ್ ಥಿಕ್ನೆಸ್ ಅಲ್ಲಿ ಮೇನ್ ಡೋರ್ ಎಲ್ಲ ಮಾಡಿದ್ದೀವಿ. ನಿಮ್ಗೆ ಇಲ್ಲೊಂದು ಯಾರಾದರೂ ಬಂದರೆ ಡೈರೆಕ್ಟಾಗಿ ಇಲ್ಲೇ ಮಾತಾಡಿ ಕಳಿಸ್ಬೋದು, ಇಲ್ಲ ಕ್ಯಾಮ್ರಾ ಅಲ್ಲಿ ಮಾತಾಡ್ಬೋದು. ಇದು ಡೋರ್ ವೈಸ್ ಕ್ಯಾಮ್ರಾ ಅಲ್ಲಿ ಸ್ಮಾರ್ಟ್ ಲಾಕಲ್ಲಿ. ಹಾಲ್ ನೋಡಿ ಮೇಡಮ್ ಸ್ಪೇಷಿಯಸ್ ಆಗಿದೆ. ಟಿವಿ ಯೂನಿಟ್ ನೋಡಿ, ಫ್ಯಾನ್ಸ್, ಲೈಟ್ಸ್ ಕೂಡ ಕೊಟ್ಟಿದ್ದೀರಾ. ಹೌದು ಮೇಡಮ್. ಬಾಲ್ಕನಿ ಎಲ್ಲ ದೊಡ್ಡದಾಗಿ ಬೇಕು ಅಂದ್ಬಿಟ್ಟು, ರೋಡ್ಗೆ ಬಾಲ್ಕನಿ ಬೇಕು ಅಂದ್ಬಿಟ್ಟು ಹಾಲ್ಗೆ ವೆಂಟಿಲೇಷನ್ ಕೂಡ ಚೆನ್ನಾಗಿರುತ್ತೆ. ಹೌದು ಮೇಡಮ್. ಸ್ಪೇಷಿಯಸ್ ಆಗಿದೆ ಅಲ್ಲ ಬಾಲ್ಕನಿ. ಇದು ನೋಡಿ PVC ಸೀಲಿಂಗ್ ಇದಕ್ಕೂ ಯೂಸ್ ಮಾಡಿದ್ದೀವಿ. ಎಲ್ಲ ಬಾಲ್ಕನೀಸ್ಗೂ PVC ಸೀಲಿಂಗ್ ಯೂಸ್ ಮಾಡಿದ್ದೀವಿ. ಇದು ಬಂದರೆ ಡೈನಿಂಗ್ ಏರಿಯಾ ಯೂಸ್ ಮಾಡ್ಕೊಳ್ಳಲ್ಲ ಆ್ಯಕ್ಚುಲಿ ಯಾರು. ನಾವು ಇಲ್ಲೊಂದು ವಾಶ್ ಬೇಷನ್ ಕೊಟ್ಟಿದ್ದೀವಿ ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕ್ಕೆ. ಒಂದು ಕಾಮನ್ ಟಾಯ್ಲೆಟ್ ಇದೆ, ವಾಶ್ರೂಮು. ಅಲ್ಲಿ ಸ್ಪೇಸ್ ಯಾವುದು ಸರ್? ಮೇಡಮ್ ಸ್ಟೇರ್ ಕೇಸ್ ಕೆಳಗಡೆ ಆರ್ಟಿಫಿಷಿಯಲ್ ಗಾರ್ಡನ್ ಯಾವ್ದಾದ್ರು ಮಾಡ್ಕೋಬೋದು, ಸ್ವಲ್ಪ ಅಟ್ರಾಕ್ಟಿವ್ ಆಗಿರುತ್ತೆ ಅಂದ್ಬಿಟ್ಟು ಮಾಡಿದ್ದೀವಿ. ಇಲ್ಲಿ ಬಾಟಮಲ್ಲಿ ನಿಮಗೆ ಸ್ಟೋರೇಜ್ ಬರುತ್ತೆ. ಇದು UPSಗೆ ಪ್ರೊವಿಷನ್ ಮಾಡಿದ್ದೀವಿ ಒಳಗಡೆ, ಕನ್ಸೀಲ್ಡ್ ಆಗಿರುತ್ತೆ ಅಂತ. ಪೂಜಾ ರೂಮ್ ನೋಡ್ತಾ ಇರ್ಬೋದು, ಎಷ್ಟು ಸ್ಪೇಷಿಯಸ್ ಆಗಿ ಕೊಟ್ಟಿದ್ದೀರಾ. ಹೌದು ಮೇಡಮ್, ಕುತ್ಕೊಂಡು ಪೂಜೆ ಮಾಡೋ ಥರ ಇರಬೇಕು ಅಂತ, ಸ್ವಲ್ಪ ದೊಡ್ಡದಾಗಿರಬೇಕು ಅಂದ್ಬಿಟ್ಟು ಮಾಡಿದ್ದೀವಿ. ನೋಡಿ ಇದಕ್ಕೆಲ್ಲ ಟೈಲ್ಸ್ ಆಗಲಿ, ಸೀಲಿಂಗಲ್ಲಿ ಲೈಟ್ಸ್ ಆಗಲಿ. ಮತ್ತು ಇಲ್ಲೊಂದು ಬೆಡ್ರೂಮ್ ಮೇಡಮ್. ಇದು ಸೀನಿಯರ್ಸ್ ಮನೇಲಿ ಸೀನಿಯರ್ಸ್ಗೆ ಯಾರು ಯೂಸ್ ಮಾಡ್ಬೋದು, ಇಲ್ಲ ಯಾರಾದ್ರು ಗೆಸ್ಟ್ ಬಂದರೆ ಗೆಸ್ಟ್ಗೆ ಯೂಸ್ ಮಾಡ್ಬೋದು, ಸೀನಿಯರ್ಸ್ ಇಲ್ಲ ಅಂತ ಹೇಳಿದ್ರೆ. ಮತ್ತು ಇದಕ್ಕೂ ಅಷ್ಟೇ ಎಲ್ಲ ವಾರ್ಡ್ರೂಫ್ ಮಾಡಿದ್ದೀವಿ. ಇಲ್ಲ ಇಂಟೀರಿಯರು. ಇಲ್ಲಿ ಒಳಗಡೆನೂ ಸ್ಟೋರೇಜ್. ಹೌದು ಮೇಡಮ್, ಇಲ್ಲಿ ಒಳಗಡೆನೂ ಸ್ಟೋರೇಜ್ ಇದೆ ನಿಮಗೆ. ನೋಡಿ ಒಳಗಡೆನೂ ಸ್ಟೋರೇಜ್ ಇದೆ. ಇದು ಓಪನ್ ಕಿಚನ್ ಪ್ರೊವೈಡ್ ಮಾಡಿದ್ದೀರಾ? ಓಪನ್ ಕಿಚನ್ ಕಾನ್ಸೆಪ್ಟೇ, ಸ್ವಲ್ಪ ಈ ಪೋರ್ಷನ್ ಮಾತ್ರ ಓಪನ್ ಮಾಡಿದ್ದೀವಿ. ನಿಮಗೆ ಮಾಡ್ಯುಲರ್ ಕಿಚನ್, ಇದು ಚಿಮ್ನಿ ಎಲ್ಲನೂ ನಿಮಗೆ ಅಕ್ರಾಲಿಕ್ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ. ಲ್ಯಾಮಿನೇಟ್ಸ್ ಎಲ್ಲ ಅಕ್ರಾಲಿಕ್ಕು. ಇದೆಲ್ಲ ಟ್ಯಾಂಡಮ್ ಬಾಕ್ಸು ನೋಡಿ, ಟ್ಯಾಂಡಮ್ ಬಾಕ್ಸು ಸ್ಟೋರೇಜ್ಗೆ. ಎಲ್ಲ ಸಾಫ್ಟ್ ಕ್ಲೋಸರ್, ಟೋಟಲ್ ಎಲ್ಲನೂ ಸಾಫ್ಟ್ ಕ್ಲೋಸರ್ ಯೂಸ್ ಮಾಡಿದ್ದೀವಿ. ನಿಮಗೆ ಅಂಡರ್ ಸಿಂಕ್ ವಾಟರ್ ಪ್ಯೂರಿಫೈರ್ಗೆ ಪ್ರೊವಿಷನ್ ಕೊಟ್ಟಿದ್ದೀವಿ. ನಿಮಗೆ ಇದು ಪಿಯಾನೋ ಸಿಂಕ್ ಯೂಸ್ ಮಾಡಿದ್ದೀವಿ ಮೇಡಮ್. ಇವಾಗೆಲ್ಲ ಟ್ರೆಂಡ್ ಇದೆ. ಮತ್ತು ಇಲ್ಲಿ ಒಂದು ಸ್ಟೋರೇಜ್ ಮಾಡಿದ್ದೀವಿ. ಫುಲ್ ಮೇಲೆ ಎಲ್ಲನೂ ಅಷ್ಟೇ ನೋಡಿ, ತುಂಬ ಸ್ಟೋರೇಜ್ಗೆ ಯಾವುದೇ ರೀತಿ ಇದಾಗಬಾರ್ದು ಅಂತ, ಕಮ್ಮಿ ಆಗಬಾರ್ದು ಅಂತ. ಮತ್ತು ಇಲ್ಲೊಂದು ಯುಟಿಲಿಟಿ ಇದೆ ಮೇಡಮ್. ನಿಮಗೆ ಪಾತ್ರೆ ಇಲ್ಲೂ ವಾಶ್ ಮಾಡ್ಕೋಬೋದು. ಹೌದು, ಇಲ್ಲೊಂದು ಸಿಂಕ್ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲೂ ಪಾತ್ರೆ ತೊಳ್ಕೋಬೋದು. ಸೆಕ್ಯೂರ್ಡ್ ಗ್ರಿಲ್ ಇಂದ ಎಲ್ಲ ಕವರ್ ಮಾಡಿದ್ದೀರಾ? ಎಲ್ಲ ಬಾಲ್ಕನಿಗಳಿಗೂ ಸೆಕ್ಯೂರ್ ಆಗಿ ಗ್ರಿಲ್ ಮಾಡಿದ್ದೀವಿ. ಬನ್ನಿ ಸರ್, ಫಸ್ಟ್ ಫ್ಲೋರ್ ನೋಡೋಣ. ಹಾಂ ಮೇಡಮ್, ಸ್ಟೇರ್ ಕೇಸು ಇದೆಲ್ಲ ಗ್ಯಾಲಕ್ಸಿ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಗ್ಲಾಸ್ ರೈಲಿಂಗ್ ಜೊತೆಗೆ ಟೀಕ್ವುಡ್ ಹ್ಯಾಂಡಲ್ ರೈಲಿಂಗ್ ಯೂಸ್ ಮಾಡಿದ್ದೀವಿ. ಹಾಂ ಮೇಡಮ್, ಸನ್ಲೈಟ್ ಎಲ್ಲ ನೋಡಿ, ಬೆಳಕು ನಿಮ್ಗೆ ಲೈಟ್ ಹಾಕುವಾಗೇ ಇಲ್ಲ. ಮಾರ್ನಿಂಗ್ 6 to ಈವ್ನಿಂಗ್ 6ವರೆಗೂ ಲೈಟ್ ಹಾಕೋದು ಇದೆ ಇಲ್ಲ, ಆಪ್ಷನ್ ಇಲ್ಲ. ಅಷ್ಟು ಚೆನ್ನಾಗಿ ಇದು ಅಂದ್ರೆ ಯಾವ ಥೀಮ್ ಇಂದ ಮೇಡಮ್? ಇದು ನೋಡಿ, ಇಲ್ಲಿ ಜೂಲಾಗ ಆಪ್ಷನ್ ಮಾಡಿದ್ದೀವಿ. ಒಂದು ಜೂಲ ಹಾಕೋಬಹುದು. ಬ್ಯಾಕ್ ಸೈಡ್ ಇಲ್ಲಿ ಏನಾದರೂ ನಿಮಗೆ ಯಾವ್ದಾದ್ರು ಫ್ರೇಮ್, ಫೋಟೋ ಫ್ರೇಮ್ ಯಾವ್ದಾದ್ರು ಯೂಸ್ ಮಾಡ್ಕೋಬಹುದು. ಇಲ್ಲಿ ಇದ್ರಲ್ಲಿ ಜೂಲ ಆಪ್ಷನ್ ಇದೆ ಒಳಗಡೆ, ಲ್ಯಾಮಿನೇಟ್ ಒಳಗಡೆ. ಫ್ಯೂಚರಲ್ಲಿ ಜೂಲ ಬೇಕು ಅಂದ್ರೂ ಜೂಲ ಹಾಕೋಬಹುದು. ಬನ್ನಿ ಸರ್. ಇದೊಂದು ಬೆಡ್ರೂಮ್ ಮೇಡಮ್. ಕಿಡ್ಸ್ ಬೆಡ್ರೂಮ್ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಕಿಡ್ಸ್ ಬೆಡ್ರೂಮ್ ಇದು. ಇದರಲ್ಲಿ ಅಷ್ಟೇ ಸ್ಟೋರೇಜ್ ಎಲ್ಲಾನು ವಾರ್ಡ್ರೂಫ್ ಎಲ್ಲ ಆಗಿದೆ. ಇದು ಸ್ಟಡಿ ಟೇಬಲ್. ಇದು ಟಾಯ್ಲೆಟು. ಇದರಲ್ಲಿ ವೆಟ್ ಏರಿಯಾ, ಡ್ರೈ ಏರಿಯಾ ಸಪ್ರೇಟ್ ಮಾಡಿದ್ದೀವಿ. ಮತ್ತು ಸೀಲಿಂಗ್ ಶವರು ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿದ್ದೀವಿ. ಕಲರ್ ಕಾಂಬಿನೇಷನ್ ಕೂಡ ನೋಡ್ಬೋದು ಸರ್, ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ. ಹೌದು ಮೇಡಮ್.
ಎಲ್ಲ ಸ್ಟೋರೇಜ್ಗೆ ಎಲ್ಲಾನು ಅಷ್ಟೇ ಸಪ್ರೇಟಾಗಿ ಈ ಕ್ಲಾತಸ್ ಎಲ್ಲ ಸಪ್ರೇಟಾಗಿ ಸ್ಟೋರ್ ಮಾಡ್ಕೊಳ್ಳೋಕ್ಕೆ. ಯಾಕಂದ್ರೆ ಒಂದ್ರ ಮೇಲೆ ಒಂದು ಇಟ್ಟಾಗಿ ಬಿದ್ದೋಗ್ತವೆ ಜಾಸ್ತಿ ದೊಡ್ಡದಾಗಿ ಮಾಡಿದ್ರೆ ಸಪ್ರೇಟಾಗಿ ಸ್ಟೋರ್ ಮಾಡ್ಕೊಳ್ಳೋ ಥರ ಮಾಡಿದ್ದೀವಿ. ಎಲ್ಲಕ್ಕೂ ಸಾಫ್ಟ್ ಕ್ಲೋಸರ್ ಯೂಸ್ ಮಾಡಿದ್ದೀವಿ, ಸ್ಲೈಡಿಂಗ್ ಡೋರ್ಸ್ಗಾಗಲಿ. ಮತ್ತು ಇದರಲ್ಲೂ ಸ್ಟೋರೇಜ್ಗೆ ಆಪ್ಷನ್ ಕೊಟ್ಟಿದ್ದೀವಿ, ಇದರಲ್ಲೂ ಸ್ಟೋರೇಜ್ ಇಟ್ಕೋಬೋದು. ಓಕೆ ಸರ್. ಹಾಂ ಮೇಡಮ್, ಮುಂದೆ ಇದು ಥರ್ಡ್ ಬೆಡ್ರೂಮ್ ಅಲ್ಲ? ಹಾಂ ಮೇಡಮ್, ಇದು ಮಾಸ್ಟರ್ ಬೆಡ್ರೂಮ್ ಮೇಡಮ್. ಓಕೆ. ಇದಕ್ಕೊಂದು ಬಾಲ್ಕನಿ ಕೊಟ್ಟಿದ್ದೀವಿ ನೋಡಿ. ಬಾಲ್ಕನಿ ಎಷ್ಟು ಸ್ಪೇಷಿಯಸ್ ಆಗಿದೆ. ವಾವ್, ತುಂಬ ಚೆನ್ನಾಗಿದೆ ಸರ್. ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಫ್ರಂಟಲ್ಲಿ. ಇಲ್ಲೆಲ್ಲ ಮುಂದೆ ಒಂದು ಸ್ಕೂಲ್ ಇದೆ, ವೇಲಿಯಂಟ್ ಸ್ಕೂಲ್ ಅಂತ. ಅಲ್ಲಿ ಕಾಣಿಸ್ತಿದೆಯಲ್ಲ ಜ್ಞಾನಮುದ್ರಾ ಸ್ಕೂಲು. ಇದೊಂದು ಫಾರ್ಮ್ ಹೌಸ್ ಇದೆ. ಗ್ರೀನರಿ ಚೆನ್ನಾಗಿರುತ್ತೆ, ಒಂದು ತಣ್ಣ ಗಾಳಿ ಬೆಳಕು ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ಸ್ಪೇಷಿಯಸ್ ಆಗಿ ಬಾಲ್ಕನಿ ಕೊಟ್ಟಿದ್ದೀವಿ. ಒಂದು ಟೀ ಕಾಫಿ ಕುಡಿಬೇಕು, ಒಂದು ಟೇಬಲ್ ಹಾಕೊಂಡು ಕುತ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಹೌದು. ಮತ್ತು ಈ ಬೆಡ್ರೂಮ್ ಬಂದಾಗ ಇದರಲ್ಲಿ ನೋಡಿ ಮ್ಯಾಮ್ TV ಯೂನಿಟ್ ಪ್ರೊವಿಷನ್ ಮಾಡಿದ್ದೀವಿ ಮಾಸ್ಟರ್ ಬೆಡ್ರೂಮಲ್ಲಿ. ನಿಮಗೆ ಇದಕ್ಕೆ ನೀವು ಎಡ್ರೆಸ್ಟ್ ಹಾಕೋಬೇಕು. ಎಡ್ರೆಸ್ಟ್ ಹಾಕ್ಕೊಡ್ತೀವಿ, ಆಪ್ಷನ್ ಕೊಟ್ಟಿದ್ದೀನಿ, ಬಟ್ ಅದು ಮಾಡ್ಕೊಡ್ತೀನಿ, ಎಡ್ರೆಸ್ಟ್ ಮಾಡ್ಕೊಡ್ತೀನಿ ಅದಕ್ಕೆ. ಇದರಲ್ಲೂ ಅಷ್ಟೇ ಸ್ಟೋರೇಜ್ ಕೊಟ್ಟಿದ್ದೀವಿ ಮೇಡಮ್. ಎಲ್ಲ ಬೆಡ್ ಎಲ್ಲ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀರಾ ಸರ್? ಹಾಂ ಮೇಡಮ್, ಎಲ್ಲಾನು ಕಲರ್ ಕಾಂಬಿನೇಷನ್ ಆಗಲಿ ಥೀಮ್ ಆಗಲಿ. ಹೌದು, ಇಲ್ಲೂ ಕೂಡ ಸ್ಟೋರೇಜ್ ಪ್ರೊವಿಷನ್ಸ್ ಕೊಟ್ಟಿದ್ದೀರಾ? ಹಾಂ ಮೇಡಮ್, ಎಲ್ಲದರಲ್ಲೂ ಅಷ್ಟೇ. ಎಲ್ಲ ಬೆಡ್ರೂಮಲ್ಲೂ ವಾರ್ಡ್ರೋಬ್ ಎಲ್ಲ ಮಾಡಿ ಸ್ಟೋರೇಜ್ ಎಲ್ಲ ಮಾಡಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ಪೇಸ್ ಪ್ರೊವೈಡ್ ಮಾಡಿದ್ದೀರಾ. ಆರಾಮಾಗಿ ಕುತ್ಕೋಬೋದು. ಕಾಮನ್ ವಾಶ್ರೂಮ್. ಹಾಂ ಮೇಡಮ್, ವಾಶ್ರೂಮ್ ಇದೆ. ಇದರಲ್ಲೂ ಅಷ್ಟೇ ವೆಟ್ ಏರಿಯಾ ಡ್ರೈ ಏರಿಯಾ ಸಪ್ರೇಟ್ ಇದೆ. ಓಕೆ. ಸೀಲಿಂಗ್ ಶವರು, PVC ರೂಫಿಂಗು. ನೀವು 8 ಫೀಟ್ ಫುಲ್ ರೂಫ್ವರೆಗೂ ಟೈಲ್ಸ್ ಯೂಸ್ ಮಾಡಿದ್ದೀವಿ ಮೇಡಮ್. ಓಕೆ. ಮತ್ತು ವಾಶ್ ಬೇಷನ್ನು ಅಷ್ಟೇ ನೋಡಿ. ಇಲ್ಲಿ ಇದರಲ್ಲೆಲ್ಲ ಇದಕ್ಕೆಲ್ಲ ಸಿಂಕ್ ಬಾಟಮಲ್ಲೆಲ್ಲ ನಾವು ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಯಾಕಂದರೆ ವುಡ್ಡು ವೆಟ್ ಏರಿಯಾದಲ್ಲಿ ವಾಶ್ರೂಮ್ಗಳಲ್ಲಿ ವುಡ್ ಹಾಳಾಗಿ ಹೋಗುತ್ತೆ ಬೇಗ. ಅದರಿಂದ ಏನು ಮಾಡಿದ್ದೀವಿ ಅಂದರೆ ಗ್ರಾನೈಟಲ್ಲೇ ಪಾರ್ಟೇಷನ್ ಮಾಡಿ ಡೋರ್ ಎಲ್ಲ ನೀವು WPCದು ಯೂಸ್ ಮಾಡಿದ್ದೀವಿ. ಡೋರ್ಸ್ ಎಲ್ಲ WPC ಮೆಟೀರಿಯಲ್ ಡೋರ್ಸ್ ಮಾಡಿದ್ದೀವಿ. ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ದೇ ಯೂಸ್ ಮಾಡಿದ್ದೀವಿ ಎಲ್ಲನೂ ಅಷ್ಟೇ. ಹಾಟ್ ಆ್ಯಂಡ್ ಕೋಲ್ಡು ಟ್ಯಾಪ್ಸು. ನೆಕ್ಸ್ಟ್ ಏನಿದೆ ಸರ್? ಮತ್ತೆ ಮೇಡಮ್ ಇಲ್ಲಿ ನೋಡಿ, ಇದು ಬ್ಯಾಕ್ ಸೈಡು ಇದು ಯುಟಿಲಿಟಿ ಸ್ಪೇಸು. ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಹೌದು ಮೇಡಮ್, ಇಲ್ಲಿ ಆರಾಮಾಗಿ ಪಾರ್ಟಿ ಮಾಡ್ಬೋದು. ಮತ್ತು ನೋಡಿ ಇದೆಲ್ಲ ಗ್ಲಾಸ್ ಯೂಸ್ ಮಾಡಿ ಫುಲ್ ಟಫ್ ಆ್ಯಂಡ್ ಗ್ಲಾಸಲ್ಲಿ ಮಾಡಿದ್ದೀವಿ. ಟೈಲೆಟು ಇದೆಲ್ಲ ಮಂಗಳೂರು ಇದು ಬ್ರಿಕ್ಸ್ ಯೂಸ್ ಮಾಡಿ, ಮಂಗಳೂರು ಜಾಲಿ ಬ್ಲಾಕ್ಸ್ ಅಂತಾರೆ ಇದನ್ನು. ಇದರಲ್ಲಿ ಲುಕ್ಗೋಸ್ಕರ ಇಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಫುಲ್ ಕವರ್ ಮಾಡ್ಬಿಟ್ಟು ಚೆನ್ನಾಗಿ ಸೆಕ್ಯೂರ್ಡ್ ಆಗೋ ಇರುತ್ತೆ ಅಂಡ್ ವೆಂಟಿಲೇಷನ್ ಕೂಡ ಚೆನ್ನಾಗಿರುತ್ತೆ. ಹೌದು ಮೇಡಮ್. ಈ ಸ್ಪೇಸ್ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬಹುದು. ವಾಷಿಂಗ್ ಮಿಷಿನ್ಗೆ ಅಂತ ಪ್ಲಾನ್ ಮಾಡಿದ್ದೀವಿ. ಮೇಲೇನೂ ಆಪ್ಷನ್ ಇದೆ, ಇಲ್ಲಿ ಬೇಕಾದ್ರೂ ಮಾಡ್ಕೋಬಹುದು, ಮೇಲೇನೂ ಬೇಕಾದ್ರೂ ಮಾಡ್ಕೋಬಹುದು. ಅಲ್ಲೊಂದು ಟ್ಯಾಪ್ ಕೊಟ್ಟಿದ್ದೀವಿ. ಇಲ್ಲೇನಾದ್ರು ವಾಶ್ ಮಾಡ್ಕೊಳ್ಳೋಕೆ ನೀರು ಇಟ್ಕೊಳ್ಳೋ ಥರ ಟ್ಯಾಪ್ ಕೊಟ್ಟಿದ್ದೀವಿ. ಇಲ್ಲಿಂದ ಮೇಲೆ ಹೋಗೋಣ ಮೇಡಮ್. ಹಾಂ ಸರ್, ಬನ್ನಿ. ರೂಫಿಂಗ್ ಎಲ್ಲ ಟೈಲ್ಸ್ ಹಾಕಿದ್ದೀವಿ ಮೇಡಮ್. ಯಾಕಂದ್ರೆ ಸೀಪೇಜ್ ಪ್ರಾಬ್ಲಮ್ ಬರಬಾರ್ದು ಫ್ಯೂಚರಲ್ಲಿ. ಇದಕ್ಕೆಲ್ಲ 5 mm ನಾವು ಗ್ರೂ ಬಿಟ್ಟು ಇದಕ್ಕೆಲ್ಲ ಅಪಾಕ್ಸಿ ಫಿಲ್ ಮಾಡಿಸಿದ್ದೀವಿ. ಯಾಕಂದ್ರೆ ಇವಾಗೆಲ್ಲ ಜಾಸ್ತಿ ಪ್ರಾಬ್ಲಮ್ ಸೀಪೇಜ್ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಈ ಟೈಲ್ಸ್ ಹಾಕ್ಬಿಟ್ರೆ ನಿಮ್ಗೆಲ್ಲೂ ನೀರು ನಿಲ್ಲಲ್ಲ. ಈ ಗ್ರೋಗಳಿಗೆಲ್ಲ ನಾವು ಅಪಾಕ್ಸಿ ಮಾಡಿರೋದ್ರಿಂದ ವಾಟರ್ ಎಲ್ಲ ನೀಟಾಗಿ ಫ್ಲೋ ಆಚೆ ಹೋಗ್ಬಿಡುತ್ತೆ. ಅದರಿಂದ ಇದು ಎಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದ್ವಿ ಮೇಡಮ್. ಇಲ್ಲೊಂದು ರೂಮ್ ಇದೆ. ರೂಮ್ ಜೊತೆ ಇಲ್ಲಿ ಒಂದು ಗೆಸ್ಟ್ ರೂಮ್ ಯೂಸ್ ಮಾಡ್ಕೋಬಹುದು, ಇಲ್ಲ ಜಿಮ್ಗೆ ಅಂತ ಯೂಸ್ ಮಾಡ್ಕೋಬಹುದು, ಇಲ್ಲ ಮಕ್ಕಳಿಗೆ ಸ್ಟಡಿ ರೂಮ್ ತರನು ಯೂಸ್ ಮಾಡ್ಕೋಬಹುದು. ಇದನ್ನ ಪ್ರೈವೇಟ್ ರೂಮ್. ಹಾಂ ಮೇಡಮ್, ಇದೊಂದು ಸಪ್ರೇಟ್ ಆಗಿ ಸ್ಟೋರೇಜ್ ಮಾಡಿದ್ವಿ, ಸ್ಟೋರ್ ರೂಮ್ ತರ. ಏನಾದ್ರು ಮನೇಲಿ ಬೇಸ್ಟ್ ಐಟಮ್ಸ್ ಏನಾದ್ರು ಇದ್ರೆ ಇಲ್ಲಿ ತುಂಬಿ ಇಟ್ಕೋಬಹುದು, ಎಕ್ಸ್ಟ್ರಾ ಇರೋ ಐಟಮ್ಸ್. ಇಲ್ಲೂ ವಾರ್ಡ್ರೋಬ್ ಮಾಡಿದ್ದೀವಿ, ಕಬೋರ್ಡ್ಸ್ ಲಾಫ್ಟ್ ಅಲ್ಲಿ. ಅದ್ರೊಳಗಡೆ ಎಲ್ಲ ಸ್ಟೋರೇಜ್ ಮಾಡ್ಕೋಬಹುದು. ಜೊತೆಗೆ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದೀವಿ, ಒಂದು ಹ್ಯಾಂಡ್ ವಾಶು, ಟಾಯ್ಲೆಟು. ಯಾಕೆಂದರೆ ಇಲ್ಲೇನಾದರೂ ಜಿಮ್ ಮಾಡಬೇಕಾದ್ರೆ ಟಾಯ್ಲೆಟ್ ಯೂಸ್ ಮಾಡ್ಕೋಬೋದು. ಮೇಲೆ ಪಾರ್ಟಿ ಏನಾದರೂ ಮಾಡಿದ್ರು. ಮತ್ತು ಬಟ್ಟೆ ಒಗೆಯೋಕ್ಕೆಲ್ಲ ಇಲ್ಲಿ ಪ್ರಾವಿಷನ್ ಮಾಡಿದ್ದೀವಿ. ಬಟ್ಟೆ ಒಗ್ಕೋಬೋದು, ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕಾಗಲಿ ಒಳಗಡೆ ಯೂಸ್ ಮಾಡ್ಕೋಬೋದು. ಮತ್ತು ಮೇಡಮ್ ನೋಡಿ, ಇಲ್ಲಿ ಸ್ಟೇರ್ ಕೇಸ್ ಇದೆ ಮೇಲಕ್ಕೆ. ಮೇಲೆ 1500 ಲೀಟರ್ಸ್ದು 2 ಟ್ಯಾಂಕ್ ಯೂಸ್ ಮಾಡಿದ್ದೀವಿ ನಾವು, ಸಿಂಟೆಕ್ಸ್ದು 3 ಲೇಯರ್ಸ್ದು ಹೆವಿ ಕ್ವಾಲಿಟಿದು
ಸೋಲಾರ್ ಕೂಡ ಹೌದು ಮೇಡಮ್, ಸೋಲಾರ್ ಇದೆ, 200 ಲೀಟರ್ ಸೋಲಾರ್ ಇದೆ, ಸುಪ್ರೀಂ ಸೋಲಾರ್, ಎನಿ ಟೈಮ್ ಹಾಟ್ ವಾಟರ್ ಬರುತ್ತೆ. ತುಂಬಾ ಚೆನ್ನಾಗಿ ಕಟ್ಟಿದ್ದೀರಾ ಸರ್ ಪ್ರಾಪರ್ಟಿ. ಈ ಪ್ರಾಪರ್ಟಿ madam. ಲೊಕೇಶನ್ ಮತ್ತೆ ಕನೆಕ್ಟಿವಿಟಿ ಎಲ್ಲಿ ಬರುತ್ತೆ ಸರ್? ಮೇಡಮ್ ಇದು ಬಂದು BM ಕವಲ್ ಅಂತ ತಾತ್ಗುಣಿ ವಿಲೇಜ್ ಅಲ್ಲಿ ಬರುತ್ತೆ. ಓಕೆ. ಇಲ್ಲಿ ಬಂದು ನಿಮ್ಗೆ ನಿಯರ್ ಬೈ ವೇಲಿಯಂಟ್ ಅಕಾಡೆಮಿ ಸ್ಕೂಲ್ ಅಂತಿದೆ, ಹಾ. ಮತ್ತೆ ಇಲ್ಲೊಂದು ಜ್ಞಾನಮುದ್ರಾ ಸ್ಕೂಲ್ ಇದೆ ಬ್ಯಾಕ್ ಸೈಡ್. ಇಲ್ಲಿಂದ ನಿಮ್ಗೆ ಮೆಟ್ರೋ 2 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ, ಜಸ್ಟ್ ಕನಕಪುರ ಮೇನ್ ರೋಡ್ 1 ಕಿಲೋಮೀಟರ್ ಇದೆ. ಎಲ್ಲಾ ರೀತಿಯಲ್ಲೂ ಕನೆಕ್ಟಿವಿಟಿ ಇದೆ ಮೇಡಮ್. ರೋಡ್ಗಳು ಎಲ್ಲ ಸೈಟ್ ಮುಂದೆ ಬಂದು ನಿಮ್ಗೆ 25 ಫೀಟ್ ರೋಡ್ ಇದೆ ಮನೆ ಮುಂದೆ. ಓಕೆ. ಇಲ್ಲಿಂದ ನೋಡಿ ಈ ಸರೌಂಡಿಂಗ್ ಅಲ್ಲೆಲ್ಲ ನಿಮ್ಗೆ ತುಂಬಾ ಗ್ರೀನರಿ ಚೆನ್ನಾಗಿದೆ, ಮನೆಗಳೆಲ್ಲ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಏರಿಯಾ ಎಲ್ಲ. ಒಂದು ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಬೆಸ್ಟ್ ಲೊಕೇಶನ್ ಅಲ್ಲಿ ಮನೆ ಕಟ್ಟಬೇಕು ಅಂತ ಕಟ್ಕೊಂಡಿದೀವಿ, ಚೆನ್ನಾಗಿ ಕಟ್ಟಿದೀವಿ ಮೇಡಮ್. ಸರ್ ಈ ಪ್ರಾಪರ್ಟಿ ತುಂಬಾ ಚೆನ್ನಾಗಿತ್ತು. ಈ ಪ್ರಾಪರ್ಟಿ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಬ್ರೋಕರೇಜ್ ಅಥವಾ ಕಮಿಷನ್ ಏನಾನ ಇದೆಯಾ? ಇಲ್ಲ ಮೇಡಮ್, ನಾನೇ ಓನರು. ಓಕೆ. ನನ್ನನ್ನೇ ಕಾಂಟ್ಯಾಕ್ಟ್ ಮಾಡ್ಬೇಕು, ಯಾವುದೇ ರೀತಿ ಬ್ರೋಕರೇಜ್ ಇರಲ್ಲ, ಯಾವುದೇ ರೀತಿ ಕಮಿಷನ್ ಇರಲ್ಲ, ನಾನೇ ಡೈರೆಕ್ಟ್ ಓನರು. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ ಮೇಲೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿರಿ. ನೈಸ್ ಮೀಟಿಂಗ್. ಥ್ಯಾಂಕ್ ಯು ಮ್ಯಾಮ್.